ಅದಕ್ಕೆ ಮುಂಚೆ ಇರೋರ್ಗೆ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಬೀಗ ಹಾಕ್ಸಿದೀವಿ, ಬಾಗಿಲು ಮುಚ್ಚಿದೀವಿ. ನಾನು ಹೇಳುವಂತ ಇರೋದು ಹಿಂದೆ 10 ವರ್ಷ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಕ್ರೀಡಾಂಗಣಗಳ ಉಸ್ತುವಾರಿ ಸಮಿತಿ ಸಭೆ ನಡೆಯಿತು. ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಚಿಂತಾಮಣಿಯಲ್ಲಿ ನಿರ್ಮಾಣವಾಗಿರುವ ಝಾನ್ಸಿ ರಾಣಿ ಕ್ರೀಡಾಂಗಣದ ಸುತ್ತ ನಿರ್ಮಾಣವಾಗಿರುವ 190 ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಿಚಾರದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರನ್ನು ಕೇಳಿದ ಯಾವುದೇ ಪ್ರಶ್ನೆಗೆ ಅಧಿಕಾರಿಯ ಬಳಿ ಉತ್ತರ ಇರಲಿಲ್ಲ. ಇದರಿಂದ ರೋಸಿ ಹೋದ ಸಚಿವರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆಯೂ ನಡೆಯಿತು. ಚಿಂತಾಮಣಿ ತಾಲೂಕು ಕ್ರೀಡಾಂಗಣದ ಸುತ್ತ ಒಟ್ಟು 190 ಅಂಗಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಇದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಲಾಗಿದೆ. ಇಂತಹ ಅಂಗಡಿ ಮಳಿಗೆಗಳನ್ನು ಅತಿ ಕಡಿಮೆ ದರಕ್ಕೆ ಬಾಡಿಗೆಗೆ ಪಡೆದಿರುವ ಹಲವರು ಸಾವಿರಾರು ರೂಪಾಯಿ ಬಾಡಿಗೆಗೆ ಉಪಗುತ್ತಿಗೆಗೆ ನೀಡಿದ್ದಾರೆ. ಸಾವಿರಾರು ರೂಪಾಯಿ ಬಾಡಿಗೆ ಪಡೆಯುತ್ತಿದ್ದರೂ ಸರ್ಕಾರಕ್ಕೆ ಕಟ್ಟಬೇಕಾದ ಅತಿ ಕಡಿಮೆ ದರದ ಬಾಡಿಗೆಯನ್ನು ಪಾವತಿಸದೆ ವಂಚನೆ ಮಾಡುತ್ತಿದ್ದಾರೆ. ಅಂತಹವರ ವಿರುದ್ಧ ಯಾಕೆ ಕ್ರಮ ವಹಿಸಿಲ್ಲ ಎಂದು ಸಚಿವರು ಅಧಿಕಾರಿಯನ್ನು ಪ್ರಶ್ನಿಸಿದರು. ತಲೆ ಕೆಡಿಸಿಕೊಂಡು ಕ್ರೀಡಾಂಗಣಗಳೆಲ್ಲ ಅಭಿವೃದ್ಧಿ ಮಾಡಬೇಕು. ಯಾರಾದ್ರೂ ಏನೋ ಪುಕ್ಸಟ್ಟೆ ಅಂಗಡಿ ಬಾಡಿಗೆ ತಗೊಂಡ್ಬಿಟ್ಟು ಸರ್ಕಾರಕ್ಕೆ ಹಣ ಕಟ್ತೀರಾ ಇರೋದಕ್ಕ ಅಂಗಡಿ ಕಟ್ಟಿರೋದು. ಅಲ್ಲಿ ಇಲ್ಲಿರೋರ್ಗೂ ಕೂಡ ಬೇಕು ಅಂಗಡಿ. 1000-2000 ಅಂಗಡಿ ತಗೊಂಡು 14,000-15,000 ಬಾಡಿಗೆ ಕೊಟ್ಕೊಂಡು ಆ ಬಾಡಿಗೆನು 2,000 ಕಟ್ತೀರ ಸರ್ಕಾರಕ್ಕೆ. ಏನ್ ಅವ್ರೊಬ್ಬರಿಗೇನು ಹಾಕಿರೋದು ಅಂಗಡಿ ತಗೊಳ್ಳಿಕ್ಕೆ? ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಅದು. ಏನಕ್ಕೆ ಕಟ್ಬೇಕಾಗಿತ್ತು ನಾವು ಅಂಗಡಿ? ಅದನ್ನ ಸುಮ್ನೆ ಕಾಂಪೌಂಡ್ ಗೋಡೆ ಕಟ್ಬೋದಿತ್ತಲ್ಲ. ಈ ಏಪ್ರಿಲ್ ಅಲ್ಲ ಮತ್ತಾಯಿ, 2023 2023 ಮೇಯಿಂದ ಆಚೆಗೆ ಏನ್ ನೋಡಿ ಏನ್ ಮೇಂಟೈನ್ ಮಾಡಿದ್ದಾರೆ ಇವರು. ನೀವೆಲ್ಲ ಒಂದೇ ಅಕೌಂಟ್ ಮಾಡ್ಬಿಟ್ಟು ನಾಳೆ ತಲೆ ಮೇಲೆ ಮಣ್ಣು ಹಾಕೋಣಕ. ಯಾವ್ದು ಯಾವ ಸ್ಟೇಡಿಯಂ ಇಂದ ದುಡ್ಡು ಬಂತು ಏನ್ ಬಂತು ಅಂತ ನಿಮ್ಗೆ ಪಾಸ್ಬುಕ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಾ? ಕರೆಂಟ್ ಅಕೌಂಟ್ ಹೋಗಿ ದುಡ್ಡು ಕಟ್ತೀರಾ ನೀವು? ಕ್ಯಾಶ್ ಕಲೆಕ್ಟ್ ಮಾಡಿ ಚೆಕ್ ಅಲ್ಲಿ ತಗೊಳ್ತೀರಾ ನೀವು ಬಾಡಿಗೆ? ಮತ್ತೆ ಹೋಗಿ ಕ್ಯಾಶ್ ಅಮೌಂಟ್ ಕಟ್ತೀರಾ ನೀವು? ಕ್ಯಾಶ್ ಅಮೌಂಟ್ ಕಟ್ಬಿಡ್ತೀರಾ? ಏನಾಗುತ್ತೆ ಆಮೇಲೆ? ಯಾವ ಸ್ಟೇಡಿಯಂ ಇಂದ ಅಕೌಂಟ್ ಬಂದಿದೆ ಅಂತ ಸುಮ್ಮನೆ ಅಲ್ಲಿ ಮೇಲೆ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಆದೇಶಗಳು ಮಾಡೋದಲ್ಲ ಕೆಲವರೆಲ್ಲ. ವಸ್ತುಸ್ಥಿತಿ ಅರ್ಥ ಮಾಡ್ಕೋಬೇಕು, ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು. ಅಡ್ಮಿನಿಸ್ಟ್ರೇಷನ್ ಗ್ರೌಂಡ್ ರಿಯಾಲಿಟಿ. ಇವಾಗ ನಿಮ್ಮ ಹತ್ರ ಮಾಹಿತಿ ಇಲ್ಲ. ಈಗ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಇವಾಗ ಇದ್ರ ಬಗ್ಗೆ ಎಲ್ಲ ನಾನು ಕೇಳ್ತೀನಿ ಅಂತ. ಈಗ ನೀವು ಹೇಳೋ ಪ್ರಕಾರ 1 ಕೋಟಿ ಇನ್ನ ಬಾಕಿ. ಪ್ರಸ್ತುತ ಈ ವಾಣಿಜ್ಯ ಮಳಿಗೆಗಳಿಂದ ಒಟ್ಟು 1.3 ಕೋಟಿ ಬಾಡಿಗೆ ಬಾಕಿ ಇದ್ದು, ಇದನ್ನು ಕಳೆದ 2 ವರ್ಷದಲ್ಲಿ ಯಾಕೆ ವಸೂಲಿ ಮಾಡಿಲ್ಲ? ಇನ್ನು ಉಪಗುತ್ತಿಗೆ ನೀಡಿದ ಬಾಡಿಗೆದಾರರನ್ನು ಗುರುತಿಸಿ ಯಾಕೆ ಖಾಲಿ ಮಾಡಿಸಿಲ್ಲ? ಬಾಕಿ ಇರುವ ಮಳಿಗೆಗಳ ಬಾಡಿಗೆಯನ್ನು ಯಾಕೆ ವಸೂಲಿ ಮಾಡಿಲ್ಲ ಎಂದು ಸಚಿವರು ತರಾಟೆಗೆ ತೆಗೆದುಕೊಂಡರಾದರೂ ಅಧಿಕಾರಿಯಿಂದ ಮಾತ್ರ ಯಾವುದೇ ಉತ್ತರ ಸಿಗಲಿಲ್ಲ. ಅಲ್ಲಮ್ಮ ತಾಯಿ, ಯಾಕಮ್ಮ 2,000 ಅದಕ್ಕೆ ನೋಡಿ ಇವತ್ತು ನಿಮಗೆ ಯಾಕೆ ನಾನು ಒಂದು ಅಕೌಂಟ್. ಇದರಿಂದ ಕೋಪಗೊಂಡ ಸಚಿವರು ಕೆಲಸ ಮಾಡಲಿಲ್ಲ ಅಂದ್ರೆ ಯಾಕೆ ಅಧಿಕಾರಿಗಳಾಗಿ ಇರ್ತೀರಾ ಎಂದು ತರಾಟೆಗೆ ತೆಗೆದುಕೊಂಡರು. ಆಯ್ತಮ್ಮ, 1,31,00,000 ಆಸ್ ಆನ್ ಟುಡೇ ಬಾಕಿ ಇದೆ. 2 ವರ್ಷದಿಂದ ವಸೂಲಿ ಆಗಿಲ್ಲ ಬಾಕಿ. ಏನ್ ಮಾಡ್ತೀರಾ ಹೇಳಿ? ಅಲ್ಲ, ನಾನು ಹೇಳುವಂಥದ್ದು ನೀವೊಬ್ಬರ ಮೇಲೆ ಹೇಳ್ತಾ ಇಲ್ಲ. ನೀವು ಬಂದು ಎಷ್ಟು ದಿವಸ ಆಯ್ತು? ಅದಕ್ಕೆ ಮುಂಚೆ ಇರೋರ್ಗೆ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಬೀಗ ಹಾಕ್ಸಿದೀವಿ, ಬಾಗಿಲು ಮುಚ್ಚಿದೀವಿ. ನಾನು ಹೇಳುವಂತ ಇರೋದು ಹಿಂದೆ 10 ವರ್ಷ ಇದ್ರಲ್ಲ ಜವಾಬ್ದಾರಿ ಕೊಟ್ಕೊಂಡು ಅವ್ರ ವೈಫಲ್ಯಗಳು ಎಷ್ಟಿದಾವೆ ಅಂತ ನಾನು ಇಲ್ಲಿ ಸಭೆಯಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.